ಮಾನ್ಯ ಬಂಧುಗಳೇ, ಸರ್ಕಾರ SCP TSP ಹಣ ದಲಿತ ಸಮುದಾಯಗಳ ಏಳಿಗೆಗಿಟ್ಟಿದ್ದೀವಿ ಅನ್ನೋ ಮಾತನ್ನು ಮೊದಲು ಮಾತಾಡ್ತಾ ಕಳೆದ ಬಜೆಟ್ನಲ್ಲಿ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದರು. ತದನಂತರ ಅದನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದನ್ನು ನಾವು ಅನೇಕ ಹೋರಾಟಗಳ ಮೂಲಕ ರಾಜ್ಯದ ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗ ದಲಿತರ ಉದ್ಧಾರ ಮಾಡ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇ ಆಸ್ತಿ ಅನ್ನುವ ಕಾಂಗ್ರೆಸ್ಸು, ನೀವಿವತ್ತು ನೋಡಿರ್ಬೋದು ಪತ್ರಿಕೆಗಳಲ್ಲಿ, ಈವನ್ IAS IPS KAS ಆಫೀಸರ್ಗಳನ್ನ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ. ನಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಕೆಲಸಕ್ಕೆ ಬಾರದಂಥ ಸ್ಥಳಗಳಲ್ಲಿ ನಮ್ಮನ್ನು ಕೊಳೆ ಹಾಕಿದ್ದಾರೆ ಅಂತೇಳಿ ಎಲ್ಲ IAS IPS KAS ಆಫೀಸರ್ಗಳು ಇವತ್ತು ಎಲ್ಲ ಕಡೆಯಲ್ಲೂ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದರ ಜೊತೆಗೆ ನಿನ್ನೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ 10 ಜನ ಪ್ರೊಫೆಸರ್ಗಳು ಎಲ್ಲ ಸೇರಿ ನಮಗೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ, ಈ ಸರ್ಕಾರವೇ ಹೀಗೆ ಅಂಥೇಳಿ 10 ಜನರು ನೇರವಾಗಿ ಕುಲಪತಿಗಳಿಗೆ ರಾಜೀನಾಮೆ ಸಲ್ಲಿಸಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ನಾವು ಏನು ಹೇಳ್ತಿದ್ರೆ ದಲಿತ ವಿರೋಧಿಗಳು, ಈ ಕಾಂಗ್ರೆಸ್ ಪಕ್ಷ ದಲಿತರನ್ನು ಸರ್ವನಾಶ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳ್ತಿದ್ವೋ ಆಗ ನಮ್ಮ ಬಗ್ಗೆ ಕುಚಲ ಚೇಷ್ಟೆಗಳನ್ನು ಮಾಡ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಉತ್ತರ ಕೊಡಲಾರದೆ ಮೌನಕ್ಕೆ ಶರಣಾಗಿದ್ದಾರೆ. ಈಗ ಹೇಳಿ, ಈ ಅಧಿಕಾರಿಗಳಿಗೆ ಅನ್ಯಾಯ ಆಗಿದ್ದನ್ನು ಅವರು ಇಷ್ಟೊಂದು ವಿವರವಾಗಿ ಹೇಳ್ಕೊಂಡಿದ್ದಾರಲ್ಲ, ಎಲ್ಲೆಲ್ಲಿ ನೀವು ಅವರಿಗೆ ಅಧಿಕಾರಗಳನ್ನು ಕೊಟ್ಟಿದ್ದೀರಿ? ನೀವು ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಿರಿ. ಈಗ ನೀವು ದಲಿತ ವಿರೋಧಿಗಳಲ್ವಾ? ಈಗ ನೀವು ದಲಿತ ವಿರೋಧಿಗಳಲ್ಲ ಅಂತಂದರೆ ರಾಜೀನಾಮೆ 10 ಜನರು ಒಂದೇ ಸಾರಿ ರಾಜೀನಾಮೆ ಕೊಟ್ಟು ನೀವು ತಾರತಮ್ಯ ಮಾಡಿ ಹೋಗ್ತಾ ಇದ್ದೀರಿ ಅಂತೇಳಿ ಯಾಕೆ ಹೊರಗಡೆ ನಡೆದ್ರು? ಇದಕ್ಕೆ ಉತ್ತರ ಕೊಡಲಿಕ್ಕೆ ಯಾರ್ಯಾರು ಬೆಳಗ್ಗೆ ಎದ್ದು ದಲಿತ ನಾಯಕರು ಏನು ಬೊಬ್ಬೆ ಹೊಡಿತಾರಲ್ಲ TV ಮಾಧ್ಯಮಗಳಲ್ಲಿ, ನಾವೇ ದಲಿತರ ನಾಯಕರು, ಅವರನ್ನು ಕಾಪಾಡೋರು ನಾವೇ ಅಂತ ಮಾತೆತ್ತಿದ್ರೆ ಬರೀ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅಲ್ಲ ಮಾತಾಡೋರು. ಈಗ ಮಾತಾಡಿ, ಇಂಥ ಪರಿಸ್ಥಿತಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದಲಿತರ ಪಾಲಿಗೆ ಸುಡುವ ಮನೆ, ಮೊದಲು ಕಾಂಗ್ರೆಸ್ಸನ್ನು ತೊರೆದು ಹೊರಗಡೆ ಬನ್ನಿ ಅಂತ. ಈಗಲಾದರೂ ಜನ ಅರ್ಥ ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿ ಅನ್ನೋದು ಈಗ ಸಾಬೀತಾಗಿದೆ. ಸಿದ್ದರಾಮಯ್ಯ ಅವರನ್ನ OBC ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ಅಧ್ಯಕ್ಷರಲ್ಲ, ನಾನು ಕೇವಲ ಸದಸ್ಯ ಅನ್ನೋದು ಅಧ್ಯಕ್ಷರು ಮಾಡಿದ್ದಾರೆ ಅಂತ ಚರ್ಚೆ ಇತ್ತು. ಈಗ ನಾನು ಸದಸ್ಯ ಮಾತ್ರ, ನಾನು ಗೌರವಯುತವಾಗಿ ನೋಡ್ಕೊಳ್ಳಿಕ್ಕೆ ಮಾಡಿದ್ದಾರೆ. ನಿನ್ನೆ ಮೊನ್ನೆಯಿಂದ ಬರ್ತಾ ಇರತಕ್ಕಂಥ ವರದಿಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಲಿಕ್ಕೆ ಏನೆಲ್ಲ ತಂತ್ರಮಂತ್ರಗಳನ್ನು ಮಾಡಬಹುದು ಅದು ಹೈಕಮಾಂಡ್ ಮಾಡ್ತಾ ಇದೆ ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಇದು ಹೊಸದೇನೂ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಖರ್ಗೆ ಸಾಹೇಬರನ್ನ ನಾನು ಮೊದಲೇ ಹೇಳಿದ್ನಲ್ಲ, ಅವರಿಗೆ ಒಂದು ಕೆಡ್ಡ ತೋಡಿ ಡೆಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ಮುಗಿಸಿದ್ದಾಯ್ತಲ್ಲ.
ಅವ್ರನ್ನೇನು ಆಗದಿದ್ದಂಗೆ ಆಮೇಲೆ ನೋಡ್ಕೊಂಡ್ರಿ. ಅವರು ಪಾಪ ನಾಮಕಾವಸ್ಥೆಗೆ ಒಂದು ಅಧ್ಯಕ್ಷನ ಮಾಡಿ ಕುಳಿಸಿದ್ದೀರಿ. ಮಾತೆತ್ತಿದ್ರೆ ಅವ್ರೇನು ಹೇಳ್ತಾರೆ, ಅವರೇ ಹೈಕಮಾಂಡು. ಆದರೆ ಅವ್ರು ಹೇಳ್ತಾರೆ ನನಗೆ ಇನ್ನೊಂದು ಹೈಕಮಾಂಡು ಅಂತಾರೆ. ಈ ಪರಿಸ್ಥಿತಿ ಏನು ಅನ್ನೋದನ್ನು ಗಮನಿಸಿರ್ತಕ್ಕಂಥವ್ರಿಗೆ ಎಲ್ಲವೂ ಅರ್ಥ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಕೆಡ್ಡ ತೋಡಿದ್ದಾರೆ. ನಾನು ನಿನ್ನೆನೂ ಹೇಳಿದ್ದೀನಿ, ಅವರನ್ನು ಶೆಡ್ಗೆ ಹಾಕಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯನವ್ರಿಗೂ ಭವಿಷ್ಯ ಅರ್ಥ ಆಗಿಲ್ಲ ಅಂತೇನಿಲ್ಲ. ಅದಕ್ಕೇ ನಿನ್ನೆ ಅವ್ರು ಹೇಳಿದ್ದಾರೆ, ನನಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗಗಳ ಸಭೆ ಕರಿಬೇಕು ಅಂತ. ಅಷ್ಟೇ ನಂದು. ಅದನ್ನು ಬಿಟ್ಟು ಮುಂದುವರೆದು ನಾನು ಇನ್ಯಾವುದನ್ನು ಒಪ್ಕೊಳ್ಳೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಆದರೆ ಇದು ಎಲ್ಲಿವರೆಗೆ ಹೋಗಿ ನಿಲ್ತದ ನೋಡೋಣ. ಒಟ್ಟಿಗೆ ಸಿದ್ದರಾಮಯ್ಯನವರಿಗೆ AICC ಕೆಡ್ಡ ತೋಡಿದೆ ಅನ್ನೋದು ಯಾರಿಗೆ ಆದರೂ ಗೊತ್ತಾಗುತ್ತೆ, ಅರಿವಾಗುತ್ತೆ. ನನಗೆ DK ಶಿ ಅವರು ಹೇಳಿದ್ದಾರೆ, ಅದ್ರಲ್ಲೇನು ತಪ್ಪಿಲ್ಲ, ನಾವೇ ರೆಕಮೆಂಡೇಶನ್ ಮಾಡಿದ್ದು ಸಿದ್ದರಾಮಯ್ಯನವರಿಗೆ OBCಗೆ ನೇಮಕ ಮಾಡಿ ಅಂತ. DK ಶಿ ಅವರೇ ರೆಕಮೆಂಡೇಶನ್ ಮಾಡಿ, ನಾವು ಅಂತಂದ್ರು, ನಾವೇ ರೆಕಮೆಂಡೇಶನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸರಿ ಇದೆಯಲ್ಲ ಅದು? ರೆಕಮೆಂಡ್ ಯಾಕೆ ಮಾಡಿದ್ರು ಅವರು? ಸಿದ್ದರಾಮಯ್ಯ ಕೇಳದೆ ಇದ್ದಿದ್ದನ್ನ DK ಶಿವಕುಮಾರ್ ರೆಕಮೆಂಡ್ ಮಾಡ್ತಾರೆ ಅಂತಂದ್ರೆ DK ಶಿವಕುಮಾರ್ ಅವ್ರಿಗೆ ಬೇಕಾಗಿದ್ದದ್ದು ಅದೇನೆ. BSY ಬಂದರು, ಹೇಗೆ ಹೇಳಿ. ಒಂದು ನಿಮಿಷ. ಎಸ್ ಹೇಳಿ ಸರ್. ನನಗೆ ಚಾಲುಕ್ಯ ವಿವಿಗೆ ಎಷ್ಟು ಎಕರೆ ಜಮೀನು ಕೊಟ್ಟಿದ್ರು ಅದ್ರ ಬಗ್ಗೆ ನನಗೆ ಅಷ್ಟು ಅರಿವಿಲ್ಲ. ಆದರೆ ಅದನ್ನು ವಿರೋಧಿಸಿದವರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಆಗ ವಿರೋಧಿಸಿದ್ರು. ಈಗ ಅದನ್ನು ಏನು ಮಾಡಲಿಕ್ಕೆ ಅದನ್ನು ನೋಡ್ತಿದ್ದಾರೋ ನನಗೆ ನಾನು ವಿಷಯ ತಿಳ್ಕೊಂಡು ನಿಮಗೆ ಮಾತಾಡ್ತೀನಿ. ಅದಕ್ಕೇ ಆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಹೋಗಿದ್ದೇನೆ. ಈ ಎಲ್ಲ ಇದನ್ನು ಚೆಕ್ ಮಾಡ್ಕೊಂಡಿದ್ದೇನೆ. ನೋಡಿ, ಹಿಂದೆ ಸರ್ಕಾರಗಳು ತೀರ್ಮಾನಗಳನ್ನು ತೆಗೆದುಕೊಂಡಾಗ ಇನ್ನೊಂದು ಸರ್ಕಾರ ಬಂದು ಆ ತೀರ್ಮಾನಗಳನ್ನು ತಳಕೆಳಗೆ ಮಾಡಬೇಕು ಅನ್ನೋದು ಉದ್ದೇಶ ಆಗಬಾರ್ದು. ಇದೇ ರೀತಿ ಹೋದರೆ ಸಮಾಜಕ್ಕೆ ಏನು ಉತ್ತರ ಕೊಡೋದು? ಇವತ್ತು ನೀವು ತೀರ್ಮಾನಗಳು ಅನೇಕ ತಗೊಂಡಿರ್ತೀರಿ, ಇನ್ನೊಂದು ಸರ್ಕಾರ ಬಂದು ನಿಮ್ಮ ತೀರ್ಮಾನಗಳನ್ನೆಲ್ಲ ಬುಟ್ಟಿಗೆ ಹಾಕ್ಲಿಕ್ಕೆಲ್ಲ ಇರೋದು. ಯಾವುದೇ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನವನ್ನು ಮತ್ತಷ್ಟು ಮುಂದುವರಿಸಬೇಕು. ದಟ್ ಈಸ್ ಕಾಲ್ಡ್ ಡೆವಲಪ್ಮೆಂಟ್. ಇಲ್ಲಂತಂದರೆ ನಾನು ಬಂದೆ ನಿಮ್ಮನ್ನು ಬೀಳಿಸಿದೆ, ನೀವು ಬಂದ್ರಿ ನಮ್ಮನ್ನು ಬೀಳಿಸಿದ್ರಿ, ಇದಲ್ಲ. ಇದು ರಾಜಕೀಯ ಪಕ್ಷಗಳಲ್ಲಿ ಇರಬೇಕು, ರಾಜಕೀಯ ಆಡಳಿತದಲ್ಲಿ ಇರಬಾರ್ದು. ಸರ್, ರಾಯರೆಡ್ಡಿ ಅವರು ಹೇಳಿಕೆ ರಸ್ತೆ ಬೇಕು ಅಥವಾ ಅಭಿವೃದ್ಧಿ ಬೇಕು, ಗ್ಯಾರಂಟಿ ಬೇಕು ಅನ್ನೋ ಪದೇ ಪದೇ ಈ ರೀತಿಯಾದಂಥ ಯಾಕೆ ಚರ್ಚೆ? ನೋಡಿ, ರಾಯರೆಡ್ಡಿಯವರು ಮುಖ್ಯಮಂತ್ರಿಗಳ ಮುಖವಾಣಿ ಇದ್ದಾಗೆ. ಅವರು ಆರ್ಥಿಕ ತಜ್ಞರು. ಯಾಕೆಂತಂದರೆ ಆರ್ಥಿಕ ವಿಚಾರಗಳನ್ನು ಮುಖ್ಯಮಂತ್ರಿಗೆ ಸಲಹೆಗಾರರು ಅವರು. ಅವರೇ ಆ ಮಾತನ್ನು ಹೇಳ್ತಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಮುಖವಾಣಿಯೂ ಹೌದು ಮತ್ತು ಸರ್ಕಾರದ ಮುಖವಾಣಿಯೂ ಹೌದು. ಅವರು ಈಗ ಇಷ್ಟನ್ನು ಹೇಳಿದ್ದಾರೆ ಅಂತಂದರೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ, ಅಷ್ಟು ಬಿಟ್ಟು ನೀವು ಯಾರು ಏನೂ ಮಾತಾಡಬಾರ್ದು ಅನ್ನೋ ಉದ್ದೇಶ. ಈ ರೀತಿ ಒಂದು ಮೆಸೇಜನ್ನು ಅವರು ಕಳಿಸ್ಬೇಕಾಗಿದೆ ಜನರಿಗೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಇದನ್ನು ಜನರಿಗೆ ಹೇಳಲಾರ್ದೆ ಇವರ ಕೈಲಿ ಹೇಳಿಸಿದ್ದಾರೆ ಅನ್ನೋದು ನನ್ನ ಒಂದು ಗುಮಾನಿ. ಜೊತೆಗೆ ಅವರೇ ಹೇಳಿದ್ದಾರೆ, ನಿಮಗೆ ಗ್ಯಾರಂಟಿ ಬೇಕಾದರೆ ಡೆವಲಪ್ಮೆಂಟ್ ಕೇಳಬೇಡಿ, ಡೆವಲಪ್ಮೆಂಟ್ ಬೇಕಾದರೆ ಗ್ಯಾರಂಟಿಯನ್ನು ನಾವು ವಾಪಸ್ ತಗೊಳ್ತೀವಿ. ಏನು ಥ್ರೆಟ್ ಮಾಡ್ತಿದ್ದಾರೆ ಇವರು? ಯಾರಿಗೆ ಇವರು ಥ್ರೆಟ್ ಮಾಡ್ತಾ ಇರೋದು? ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಈ ರಾಜಕೀಯ ಮಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ಸು ಮೊದಲು ನಿಲ್ಲಿಸಬೇಕು. ಜನ ಮೊದಲ ಥರ
ಯುಗದಲ್ಲಿಲ್ಲ. ಇವತ್ತು ಪ್ರತಿಯೊಂದು ಕೂಡ ಒಂದೇ ನಿಮಿಷದಲ್ಲಿ ಜನರಿಗೆ ಅರ್ಥ ಆಗ್ತದೆ. ಟ್ರಾನ್ಸ್ಪರೆಂಟಿ ಯುಗದಲ್ಲಿ ಇದ್ದೀವಿ ನಾವೀಗ. ಜನರಿಗೆ ಹೆಚ್ಚು ದಿನ ನೀವು ಮೋಸ ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ನೀವೇ ಹೇಳಿದ್ದೀರಿ ಹಣ ಇಲ್ಲ ಅಂತ. ಒಪ್ಕೊಳ್ಳಿ, ಹಣ ಇಲ್ಲ ನಮ್ಮ ಹತ್ರ, ಗ್ಯಾರಂಟಿ ಬಿಟ್ಟು ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾದರೂ ಒಪ್ಕೊಳ್ಳಿ. ಇಲ್ಲ ಅಂತಂದರೆ ಎರಡನ್ನೂ ಮಾಡಬೇಕು. ನಾವು ಅಭಿವೃದ್ಧಿ ಮಾಡೋದೇ ಇಲ್ಲ ಅಂತ ನೀವು ಯಾವತ್ತೂ ಹೇಳಿಲ್ಲ. ಗ್ಯಾರಂಟಿ ಕೊಟ್ಟಿರೋದು ನಿಮ್ಮ ಚಪಲಕ್ಕೆ, ತೆವಲಿಗೆ, ವೋಟ್ ಬ್ಯಾಂಕ್ಗೆ. ಆದರೆ ಅಭಿವೃದ್ಧಿ ಜನರಿಗೆ ಮುಖ್ಯ ಆಗಿದೆ, ಅದನ್ನು ಮಾಡಲೇಬೇಕಾಗಿದೆ. ಆಮೇಲೆ ಬರೀ ಲೂಟಿ ಮಾಡಲಿಕ್ಕಲ್ಲ ಒಂದು ಸರ್ಕಾರ ಬರಬೇಕಾಗಿರೋದು. ಇವತ್ತು ಯಾವ ವಿಚಾರದಲ್ಲೂ ಲೂಟಿ 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 ಲೂಟಿ. ಇದನ್ನು ನಾವು ಹೇಳೋದು ಬೇಕಾಗಿಲ್ಲ, ನಿಮ್ಮ ಶಾಸಕರೇ ಡಜನ್ ಗಟ್ಟಲೆ ಶಾಸಕರು ಹೇಳ್ತಿದ್ದಾರೆ. ಈ ರೀತಿ ಇವತ್ತು ಜನರನ್ನೂ ಕೂಡ ಬ್ಲಾಕ್ ಮೇಲ್ ಮಾಡೋ ಮೂಲಕ ಈ ಸರ್ಕಾರ ಜೀವ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ.